ಸರ್ಕಾರ ಕೈ ಹೈಕಮಾಂಡ್ಗೆ ಸಿದ್ದು ಶರಣಾದ್ರ ಅನ್ನುವಂಥದ್ದು. ಕೋಗಿಲು ಕ್ರಾಸ್ ನಿವಾಸಿಗಳ ಮೇಲೆ ಸ್ಪೆಷಲ್ ಕಾಳಜಿ ಯಾಕೆ? ಕೇರಳ ಸರ್ಕಾರ ಕೈ ಹೈಕಮಾಂಡ್ಗೆ ಸಿದ್ದು ಶರಣು ಕೋಗಿಲು ಕ್ರಾಸ್ ನಿವಾಸಿಗಳ ಮೇಲೆ ಸ್ಪೆಷಲ್ ಕಾಳಜಿಯನ್ನ ತೋರಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಎಲ್ಲೂ ಇಲ್ಲದ ಕ್ರಮ ಇಲ್ಲಿ ಮಾತ್ರ ಜಾರಿ. ಅಕ್ರಮವಾಗಿ ನಿರ್ಮಿಸಿದ್ದ ಮುಸ್ಲಿಮರ ಮನೆ ತೆರವು, ರಾಜಕೀಯ ಸ್ವರೂಪ ಪಡೆದಿರುವಂತಹ ಮನೆ ತೆರವು ವಿಚಾರ. ಅಕ್ರಮ ಮನೆ ತೆರವು ವಿವಾದ ಸಂಬಂಧ ಸಿಎಂ ಸಭೆಯನ್ನ ನಡೆಸಿದ್ದಾರೆ. ಬುಲ್ಡೋಸರ್ ಕ್ರಮ ಎಂದಿದ್ದ ಕೇರಳ ಮುಖ್ಯಮಂತ್ರಿ. ದಿಲ್ಲಿ ಮಟ್ಟದಲ್ಲಿ ಅಕ್ರಮ ಮನೆ ತೆರವು ವಿಚಾರ ಚರ್ಚೆ ಆಗ್ತಾ ಇದೆ. ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಕೂಡ ನಡೆಸಲಾಗುತ್ತೆ. ಸಂಜೆ 5 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಮನೆ ಕಳೆದುಕೊಂಡವರಿಗೆ ಪುನರ್ವಸತಿ ಬಗ್ಗೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗುತ್ತೆ ಈ ಒಂದು ಮೀಟಿಂಗ್ ನಲ್ಲಿ. ಕೇರಳ ಸರ್ಕಾರದ ಮೇಲು ಏನು ಆರೋಪಗಳನ್ನ ಮಾಡೋಕೆ ಮುಂದಾಗಿದ್ದಾವೋ ಅದರ ಬಳಿಕ ಇದೀಗ ಕೋಗಿಲು ಕ್ರಾಸ್ ನಿವಾಸಿಗಳಿಗೆ ಸ್ಪೆಷಲ್ ಕಾಳಜಿಯನ್ನ ತೋರಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ. ಅಕ್ರಮವಾಗಿ ನಿರ್ಮಿಸಿದ್ದ ಮುಸ್ಲಿಮರ ಮನೆ ತೆರವಾಗುತ್ತೆ. ಕೋಗಿಲ ಕ್ರಾಸ್ ನಿವಾಸಿಗಳ ಮೇಲೆ ಒಂದು ರೀತಿಯಾಗಿ ಸ್ಪೆಷಲ್ ಕಾಳಜಿ ಇಲ್ಲಿ ವ್ಯಕ್ತವಾಗಿದೆ. ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಈ ಮನೆ ತೆರವು ಕಾರ್ಯಗಳು. ಅಕ್ರಮ ಮನೆ ತೆರವು ವಿವಾದ ಸಂಬಂಧ ಸಿಎಂ ಇದ್ರ ಬಗ್ಗೆ ಸಭೆಗೂ ಕೂಡ ಮುಂದಾಗಿದ್ದಾರೆ. ರಾಜ್ಯದಲ್ಲೂ ಕೂಡ ಬುಲ್ಡೋಸರ್ ಕ್ರಮ ಇಲ್ಲಿ ಶುರುವಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಕೇರಳ ಸಿಎಂ ಪಿನರಾಯಿ ಕೂಡ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ವೇಣುಗೋಪಾಲ್ ಕೂಡ ಪೋಸ್ಟ್ ಅನ್ನ ಹರಿಬಿಡ್ತಾರೆ. ಇವೆಲ್ಲ ಪೋಸ್ಟ್ಗಳು ಇದೀಗ ಸದ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಕೇರಳದಲ್ಲಿ ಹೊಡೆತ ಕೊಡುತ್ತೆ. ಒಂದು ರಾಜಕೀಯವಾಗಿ ಬದಲಾಗ್ತಾ ಇದಾವೆ ಇವೆಲ್ಲ. ಹೀಗಾಗಿ ರಾಜಕೀಯಕ್ಕೆ ಮುಂದಿನ ರಾಜಕೀಯ ದಿನಗಳಲ್ಲಿ ನಮಗೆ ಹೊಡೆತ ಬೀಳುತ್ತೆ ಇದ್ರ ಬಗ್ಗೆ ಅಂತ ಈಗ ಸರ್ಕಾರ ಫುಲ್ ಅಲರ್ಟ್ ಆಗ್ಬಿಟ್ಟಿದೆ. ಅಲರ್ಟ್ ಆಗಿ ಇದ್ರ ಬಗ್ಗೆ ಸ್ಪೆಷಲ್ ಕಾಳಜಿಯನ್ನ ಈಗ ಮನೆ ತೆರವು ಕಾರ್ಯಕ್ರಮ ಈ ಒಂದು ಬೆಂಗಳೂರು ಸಿಟಿಯಲ್ಲಿ ಇದು ಹೊಸದಲ್ಲ, ಇದು ಮೊದಲ ಬಾರಿ ಅಂತೂ ಅಲ್ಲ. ಯಾಕಂದ್ರೆ ಅಕ್ರಮವಾಗಿ ನಿರ್ಮಾಣವಾಗಿರುವಂತಹ ಮನೆಗಳವು, ಸರ್ಕಾರದ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಾಣವಾಗಿರುವಂತಹ ಮನೆಗಳು. ಹೀಗಾಗಿ ಅಲ್ಲಿ ಹಿಂದೂ ಮುಸ್ಲಿಂ ಯಾರೇ ಆದರೂ ಕೂಡ ಅಲ್ಲಿ ಯಾವ ಮನೆಗಳಿದಾವೆ ಅವನ್ನ ಅಲ್ಲಿ ತೆರವುಗೊಳಿಸಬೇಕು. ಇದಷ್ಟೇ ಅಲ್ಲಿ ಸರ್ಕಾರಕ್ಕೆ ಇರುವಂತಹ ನಿಯಮ. ಆದರೆ ಈಗ ಅಲ್ಲಿ ಮುಸ್ಲಿಮರ ಓಲೈಕೆಗೆ ಹೆಚ್ಚಾಗಿದೆ, ಅಂದರೆ ಮುಸ್ಲಿಮರ ಬಗ್ಗೆ ಕಾಳಜಿ ಕೂಡ ಹೆಚ್ಚಾಗಿದೆ. ಈಗ ಅಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯ ಒಂದು ವಿಚಾರವನ್ನ ಇಟ್ಕೊಂಡು ರಾಜಕೀಯ ಸ್ವರೂಪ ಪಡೆದ ಅಕ್ರಮ ಮನೆ ತೆರವು ಕಾರ್ಯಕ್ರಮಗಳು. ಮನೆ ತೆರವು ಕಾರ್ಯ ಹಿಂದೆ ಅಡಗಿದ್ಯಾ ಮತ ಬೇಟೆ? ಅನಧಿಕೃತ ಮನೆ ವಿಚಾರದಲ್ಲಿ ಕೇರಳ ಸರ್ಕಾರ ಎಂಟ್ರಿಯನ್ನ ಕೊಟ್ಟಿದೆ. ಸಂಬಂಧ ಇಲ್ಲದ ವಿಷಯದಲ್ಲಿ ಪಿನರಾಯಿ ಪಾಲಿಟಿಕ್ಸ್ ಅನ್ನ ಮಾಡಿದ್ರು. ವಿಧಾನಸಭೆ ಚುನಾವಣೆ ಮೇಲೆ ಕಣ್ಣಿಟ್ಟು ಕೇರಳ ಎಂಟ್ರಿಯನ್ನ ಕೊಟ್ಟಿದೆ. ಇಲ್ಲಿ ಅಲ್ಪಸಂಖ್ಯಾತ ಮತಗಳೇ ಕೇರಳದಲ್ಲಿ ನಿರ್ಣಾಯಕ. ಇದನ್ನೇ ಬಂಡವಾಳ ಮಾಡಿಕೊಂಡಿದೆ ಕೇರಳ ಸರ್ಕಾರ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಲಿ ಇದ್ದಾರೆ ಮಹೇಶ್. ಎಸ್, ಇದೀಗ ಏನು ಕೋಗಿಲ ಲೇಔಟ್ ಆಗಿರ್ಬೋದು, ಹಲವು ಕಡೆ ಬೆಂಗಳೂರಲ್ಲಿ ಒಂದು ಮನೆ ತೆರವು ಕಾರ್ಯಗಳು ನಡೀತಾ ಇದೆ. ಇದ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಆಗಿದೆ. ಇದು ಒಂದು ಕೇರಳ ಸರ್ಕಾರದಿಂದನೂ ಕೂಡ ಹೈಕಮಾಂಡ್ಗೆ, ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಳುವಾಗಿದೆ ಹೇಗೆ ಅಂತ. ಈಗಾಗಲೇ ನೋಡ್ಬೋದು, ಎಲ್ಲ ಒಂದ್ ಕಡೆ ನಿಜಕ್ಕೂ ಕೂಡ ಕೇರಳ ಸರ್ಕಾರ ಮಾಡ್ತಿರುವಂತಹ ಈ ಸಂದಾಯ ಧೋರಣೆ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಒಂದು ಕಿಡಿಕಾರಿ ಪ್ರಮುಖವಾಗಿ ನೋಡ್ಬೇಕಂದ್ರೆ ಏನು ಕೋಗಿಲೆ ಕ್ರಾಸ್ನಲ್ಲಿ ಇರುವಂತಹ ಜಿಬಿಗೆ ಸೇರಿದ ಸುಮಾರು 14 ಎಕರೆ ಜಾಗ ಇದೆ. 14 ಎಕರೆ ಜಾಗದಲ್ಲಿ 5 ಎಕರೆ ಜಾಗವನ್ನ ಈಗಾಗಲೇ ಕಳೆದ 15-20 ವರ್ಷಗಳಿಂದ ಕೂಡ ಅನಧಿಕೃತವಾಗಿ ಮನೆ ಕಟ್ಟಿಕೊಂಡು ಒಂದು ರೀತಿ ಅಲ್ಪಸಂಖ್ಯಾತರು ವಾಸ ಮಾಡ್ತಿದ್ರು. ಆದ್ರೆ ಕಳೆದ ವಾರ ಏಕಾಏಕಿ ಏನು ಒಂದು ಜಿಬಿ ಅಧಿಕಾರಿಗಳು ಕೋರ್ಟ್ ಆದೇಶದಂತೆ, ಅಂದ್ರೆ ಹೈಕೋರ್ಟ್ ಆದೇಶದಂತೆ ಕೂಡ ಅದನ್ನ ತೆರವು ಮಾಡಿದ್ರು. ಆದ್ರೆ ಆ ತೆರವು ಮಾಡಿದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ಮುಳುವಾಯಿತು ಅಂತ ಪ್ರಶ್ನೆ ಕೂಡ ಉದ್ಭವ ಆಗಿರುತ್ತದೆ. ಯಾಕಂದ್ರೆ ಇದುವರೆಗೂ ಕೂಡ ಏನು ಕೇರಳ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದ ಯಾವುದೇ ಕಾರ್ಯಕ್ರಮ ಮಾಡಿದ್ರು, ಯಾವುದೇ ಏನೇ ಮಾಡಿದ್ರು ಕೂಡ ಇದುವರೆಗೂ ತಡೆ ಹಾಕಿಲ್ಲ. ಆದ್ರೆ ಇದಕ್ಕೆ ಏಕಾಏಕಿ ಇವಾಗ ಕೇರಳ ಸರ್ಕಾರದ ಕೆಲವು ಏನು ಒಂದು ಮಿನಿಸ್ಟರ್ಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಸಂಸದರು ಹಾಗೂ ಸ್ವತಃ ಕೇರಳ ಸರ್ಕಾರ ಆಡಳಿತ ಮಟ್ಟದ ಸಿಪಿಐ ಪಕ್ಷದ ಏನೊಂದು ಮುಖ್ಯಮಂತ್ರಿ ಕೂಡ ಒಂದು ಟ್ವೀಟ್ ಮಾಡಿ ಒಂದು ರೀತಿ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಕಿಡಿಕಾಡಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನ ಸರಿಯಾಗಿ ನೋಡ್ಬೋದಲ್ಲ ಅನ್ನೋ ಪ್ರಶ್ನೆ ಕೂಡ ಅವ್ರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಕೇರಳ ಸರ್ಕಾರ ಇವೆಲ್ಲನೂ ಕೂಡ ಮಾಡ್ತಾ ಇರೋದು ಒಂದ್ ಕಡೆ ಅನುಮಾನ ವ್ಯಕ್ತವಾಗಿರುವಂತದ್ದು. ಯಾಕಂದ್ರೆ ಕೇರಳದಲ್ಲಿ ಮುಂದಿನ ವರ್ಷ ಅಂದ್ರೆ ಚುನಾವಣೆ ಇದೆ, ಸಾರ್ವತ್ರಿಕ ಚುನಾವಣೆ ಇದೆ. ಚುನಾವಣೆಯಲ್ಲಿ ಎಲ್ಲೋ ಒಂದ್ ಕಡೆ ಮುಸ್ಲಿಮರ ನಿರ್ಣಾಯಕ ಮತಗಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಮುಸ್ಲಿಮರ ಓಲೈಕೆಗೆ ಇವರು ಮುಂದಾಗಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಿರುವಂತದ್ದು. ಯಾಕಂದ್ರೆ ಈಗಾಗಲೇ ನೋಡಬಹುದು, ಕೇರಳದಲ್ಲಿ ಸಿಪಿಐ ಪಕ್ಷ ಕಳೆದ 2 ವರ್ಷದಿಂದ ಕೂಡ ಎರಡು ಅವಧಿಯಲ್ಲೂ ಕೂಡ ಒಂದು ರಾಜ್ಯಭಾರ ಮಾಡ್ತಿರುವಂತದ್ದು. ಈ ಬಾರಿನೂ ಕೂಡ
ಆಡಳಿತ ಚುಕ್ಕಾಣಿ ಹಿಡಿಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗಿರುವ ಹಿನ್ನೆಲೆಯಲ್ಲಿ ಈಗ ಕೇರಳ ಸರ್ಕಾರದ ಕೆಲವು ಶಾಸಕರು ಮಂತ್ರಿಗಳು ಈಗ ಏನು ಬೆಂಗಳೂರಿನ ಕೋಗಿಲೆ ಕ್ಲಾಸ್ ಬಂದು ಅವರಿಗೆಲ್ಲನೂ ಕೂಡ ಸಮಾಧಾನ ಮಾಡ್ತಿರೋದು ಒಂದ್ ಕಡೆ ಇದೆ. ಮತ್ತೊಂದು ಕೂಡ ರಾಜ್ಯ ಸರ್ಕಾರ ಕೂಡ ಅವರಿಗೆ ತೆರಿಗೆ ಕೊಟ್ಟಿರುವಂತದ್ದು. ಇವರು ಕೂಡ ದೇಶದ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ರಾಜ್ಯಗಳಲ್ಲಿ ಕೂಡ ಈ ರೀತಿ ಒತ್ತುವರಿ ತೆರವಾಗಿದೆ. ಅದನ್ನ ಪ್ರಮುಖವಾಗಿ ಏನು ಉತ್ತರ ಪ್ರದೇಶದಲ್ಲಿ ಬುಲ್ಡೋಜರ್ ಸರ್ಕಾರ ಅಂತಾನೆ ಹೇಳ್ತಾ ಇದ್ದಾರೆ. ಅಲ್ಲಿ ಅನೇಕ ಮನೆಗಳು ಒತ್ತುವರಿ ಆದ್ರೂ ಕೂಡ ಇದುವರೆಗೂ ಕೇಂದ್ರ ಸರ್ಕಾರ ಮಾತಾಡಿಲ್ಲ. ಈಗ ಏಕಾಏಕಿ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಂಟ್ರಿ ಕೊಡದೇ ಸರಿಯಲ್ಲ ಅಂತಾನೂ ಕೂಡ ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳು ಒಂದು ರೀತಿಯಲ್ಲಿ ಕೇರಳ ಸರ್ಕಾರಕ್ಕೆ ಟೀಕೆ ಮಾಡಿರುವಂತದ್ದು. ರೀತಾ, ಧನ್ಯವಾದಗಳು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.